ಸೈಕಲ್ ಗ್ಯಾಪ್ ಪಬ್ನಲ್ಲಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ರಾಜಕೀಯ ವ್ಯಕ್ತಿಗಳ ಕೈವಾಡ ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಆ ಆರೋಪಿ ಉಮೇಶ್ ಏನಿದ್ದಾನೆ ಆತ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ. ಬೆಂಗಳೂರಿನ ಸೈಕಲ್ ಗ್ಯಾಪ್ ಪಬ್ನಲ್ಲಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ವ್ಯಕ್ತಿಗಳ ಕೈವಾಡ ಇರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಆರೋಪಿ ಉಮೇಶ್ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾನೆ. ಮಾಜಿ ಸಚಿವರ ಆಪ್ತನು ಕೂಡ ಈತ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಿದಂತೆ ಈ ಉಮೇಶ. ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿದ್ದ ಉಮೇಶ್ ಮುಂದಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಸ್ಪರ್ಧೆಗೆ ಸಿದ್ಧತೆ ನಡೆಸಿದ್ದ. ಆತನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೋತ ಅಭ್ಯರ್ಥಿಗಳು ವೆಲ್ಕಮ್ ಮಾಡ್ಕೊಂಡಿದ್ರು. ಆದ್ರೆ ಬಿಜೆಪಿ ಬಿಟ್ಟು ಬರಲ್ಲ ಅಂತ ಉಮೇಶ ಹೇಳಿದ್ದ. ಇದೇ ಜಿದ್ದಿಗೆ ಸಣ್ಣ ಗಲಾಟೆ ದೊಡ್ಡದಾಯ್ತು ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸೈಕಲ್ ಗ್ಯಾಪ್ ಪಬ್ ಓನರ್ ಏನಿದ್ದಾರೆ ಆ ಓನರ್ಗೆ ಬಹಳ ಆಪ್ತರಾಗಿದ್ರಂತೆ ಸೋತ ಅಭ್ಯರ್ಥಿ. ಗಲಾಟೆ ದೊಡ್ಡದಾಗೋದಕ್ಕೆ ಸಿಬ್ಬಂದಿಯೂ ಕೂಡ ಪ್ರಮುಖ ಕಾರಣ ಅನ್ನುವಂತ ವಿಚಾರ ಮೇಲ್ನೋಟ ಗೊತ್ತಾಗ್ತಾ ಇದೆ. ಸ್ಥಳದಲ್ಲೇ ಬಗೆಹರಿಬೇಕಿದ್ದ ಕೇಸ್ ಠಾಣೆವರೆಗೂ ಬಂದಿದ್ ಹೇಗೆ? ಗಲಾಟೆ ಪ್ರಕರಣದ ಹಿಂದೆ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ಈ ಹೆಣ್ಮಕ್ಳಿಗೋಸ್ಕರ ಅಂತೇಳಿ ಏನ್ ಟಕೀಲಾ ಶಾರ್ಟ್ಸ್ ಗಳನ್ನ ಫ್ರೀ ಆಗಿ ಕೊಡ್ತಾರೆ, ಆ ಸಂದರ್ಭದಲ್ಲಿ ಈತ ಅಸಭ್ಯವಾಗಿ ವರ್ತನೆ ಮಾಡಿದ, ಯಾವ್ದೋ ಹೆಣ್ಮಗಳ ಕೈ ಹಿಡ್ಕೊಂಡು ನಂಬರ್ ಕೊಡು ಅಂತೇಳಿ ಪೀಡಿಸಿದ್ದ, ಈ ತರದೆಲ್ಲ ವಿಚಾರ ಗೊತ್ತಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿತ್ತು ಪಬ್ನಲ್ಲಿ, ಈ ನಾಗರಬಾವಿ ಹತ್ರ ಇರುವಂತ ಸೈಕಲ್ ಗ್ಯಾಪ್ ಪಬ್ ಏನಿದೆ. ಆಗ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತೀಯಾ ಅಂತೇಳಿ ಅಲ್ಲಿದ್ದಂಥವ್ರೆಲ್ಲ ಹಿಡ್ಕೊಂಡು ಆತನನ್ನ ಎಳೆದಾಡಿ ದೊಡ್ಡ ಮಟ್ಟಿಗೆ ಜಗಳ ಆಯ್ತು. ಈಗ ಪ್ರತಿ ದೂರು ಕೂಡ ದಾಖಲಾಗಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಬಟ್ ಆದ್ರೆ ಇದ್ರ ಹಿಂದೆ ರಾಜಕೀಯ ಕೈವಾಡ ಇರುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕಾರಣ ಈತ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ದ. ಆಮೇಲೆ ಅದ್ರ ಜೊತೆಗೆ ಜಿಬಿಎ ಚುನಾವಣೆಗೆ ನಿಲ್ಬೇಕು ಅಂತೇಳಿ ಏನೋ ಕರೆದಿದ್ರಂತೆ. ಈ ಪಬ್ನ ಓನರು ಆ ಸೋತ ಅಭ್ಯರ್ಥಿ ಏನಿದ್ದಾನೆ ಅವರಿಬ್ರು ಕೂಡ ಬಹಳ ಕ್ಲೋಸ್ ಇದ್ರಂತೆ. ಹಾಗಾಗಿ ಒಂದ್ ಕಡೆ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡ್ತಾ ಇದ್ದ ಈತ ಉಮೇಶ್. ಹೆಚ್ಚು ಫಾಲೋವರ್ಸ್ ಗಳನ್ನು ಕೂಡ ಈತ ಹೊಂದಿದ್ದ. ಒಂಥರ ಹವಾ ಮೇಂಟೈನ್ ಮಾಡ್ಕೊಂಡು ಜಾಲಿ ತರ ಓಡಾಡ್ಕೊಂಡಿದ್ದ. ಅದ್ರ ಜೊತೆಗೆ ಮುಂದಿನ ಜಿಬಿಎ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನು ಕೂಡ ಈತ ಮಾಡ್ಕೊಂಡಿದ್ದಂತೆ. ಆತನನ್ನ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತೇಳಿ ಸೋತ ಅಭ್ಯರ್ಥಿಗಳೊಂದು ಪ್ಲಾನ್ ಮಾಡಿದ್ರು. ಅದೊಂದು ಜಿದ್ದಿದೆ. ಆ ಸಣ್ಣ ಜಿದ್ದಿಗೆ ಈ ದೊಡ್ಡ ಗಲಾಟೆ ಇಲ್ಲಿವರೆಗೂ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.